Hi guys, so welcome and welcome back to my new vlog guys. You love me like ಇವತ್ತು ನಾವು ಹೋಗುವಂಥದ್ದು ಮ್ಯಾಂಗ್ಳೂರ್ಗೆ. ಯಾಕಂದ್ರೆ ನೀವು ರಾತ್ರಿ ನೋಡಿರ್ಬೋದು ನನ್ನ ಕಸಿನ ಬರ್ತ್ಡೇ. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ. ಸೊ ಗೈಸ್ ಈಗ ಅವನು ನನ್ನ ಕರೆದಿದ್ದಾನೆ, ಹಾಗೆ ನಾ ಇವತ್ತಲ್ಲಿ ಹೋಗಬೇಕು. ನೋಡುವ ಇವತ್ತು ಅವನ ಮನೆಯಲ್ಲಿ ಏನೆಲ್ಲ ಆಗ್ತದೆ, ಎಲ್ಲಿಲ್ಲ ಹೋಗ್ತೇವೆ ನಾವು ಎಲ್ಲ ನೋಡ್ಬೇಕಾದ್ರೆ ಈ ವ್ಲಾಗನ್ನು ತಪ್ಪದೆ ನೋಡಿ, ಹಾಗೆ ಸ್ಕಿಪ್ ಮಾಡದೆ ನೋಡ್ಬೇಕಂತ ಹೇಳ್ತಾ, ಈ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಎಂದಿಗೂ ಇರಬೇಕಂತ ಹೇಳ್ತಾ ಈ ವ್ಲಾಗನ್ನು ನಾವು ಸ್ಟಾರ್ಟ್ ಮಾಡುವ. ಗೈಸ್ ಈಗ ನಾನು ಸ್ನಾನ ಮಾಡಿ ಬಂದು ನಿಮ್ಗೆ ಸಿಗ್ತೇನೆ. ನೋಡುವ ಇವತ್ತು ನಾನು ಯಾವ್ದು ಔಟ್ಫಿಟ್ ಹಾಕ್ತೇನೆ ನಿಮ್ಗೆ ತೋರಿಸ್ತೇನೆ. ಗೈಸ್ ಈಗ ಸ್ನಾನ ಮಾಡಿ ಬಂದದಷ್ಟೇ ಗೈಸ್. ಈಗ ಮನೆ ಮೇಲೆ ಇಲ್ಲಿ ಬಟ್ಟೆ ಹಾಕಿದ್ದಾರೆ, ಅದನ್ನು ತರ್ಲಿಕ್ಕೆ ಈಗ ಹೋಗ್ಬೇಕು. ಅದು ತಂದಿಟ್ಟು ಮತ್ತೆ ಹೋಗುವ ಮ್ಯಾಂಗ್ಳೂರಿಗೆ. ಗೈಸ್ ಈಗ ನಾನು ಬಟ್ಟೆ ತೆಗಿಲಿಕ್ಕೆ ಅಂತೇಳಿ ಬಂದೆ, ಬಟ್ಟೆ ತೆಗೆದು ಇತ್ತು. ಈಗ ಹೊರಡುವ ನಾವು ಮ್ಯಾಂಗ್ಳೂರಿಗೆ. ಈಗ ನಮ್ಮ ಮನೆಯಿಂದ ಹೊರಡೋದಷ್ಟೇ, ಈಗ ಬಸ್ ಹತ್ತಿದ ಅಷ್ಟೇ. ಈಗ ಇಲ್ಲಿಂದ 1 ವರ್ಷ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆದ್ಮೇಲೆ ಈಗ ಅಲ್ಲಿ ಒಂದು ಬಸ್ ಚೇಂಜ್ ಮಾಡ್ಬೇಕು. ನಾನು ನಿಮ್ಗೆ ಮ್ಯಾಂಗ್ಳೂರಿಗೆ ಸಿಗ್ತೇನೆ ಗೈಸ್. ಇನ್ನೊಂದು 3 ಮಿನಿಟ್ಸ್ ಅಷ್ಟೇ, ಆದ್ಮೇಲೆ ರೀಚ್ ಆಗ್ತೀನಿ ಈಗ ಮ್ಯಾಂಗ್ಳೂರಿಗೆ. ಇಲ್ಲಿಂದ ಪುನಃ ಬಸ್ ಚೇಂಜ್ ಮಾಡ್ಬೇಕು. ಈಗ ಊಟ ಮಾಡಿ ಎಲ್ಲ ಇತ್ತು, ಬಂದಿದ್ದೀನಿ. ಸ್ವಲ್ಪ ಪಿಕ್ ಆಗ್ತದೆ, ಬ್ಲಾಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸಾರಿ ಗೈಸ್. ಅದರದ್ದು ಪಿಕ್ ಆಗ್ತದೆ. ಈಗ ನಾವು ನಮಸ್ಕಾರ, ನನ್ನ ಹೆಸರು ರಯನ್ ಅಂತ. ಇವಾಗ ಬಹುಶಃ ನನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ, ಎಂತ ಮಾತಾಡ್ತಾ ಇದ್ದೆ ನನಗೆ ಸಹ ಗೊತ್ತಾಗ್ತದೆ. ಬಟ್ ನಾವು ಅಂತ ಹೇಳ್ತೇನೆ, ಇವನ ಹತ್ರ ಇದ್ರು ಅಂದ್ರೆ ನೀವು ಖುಷಿಯಾಗಿ ಇರ್ತೀರಿ ಗೊತ್ತೇ. ಅಷ್ಟು ಪ್ರೀತಿಯಾಗಿ ಮಾಡ್ತಾನೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡುದು ಮತ್ತು ಎಂತ ಹೇಳಿ, ಆಗ ನಾವು ಒಂದು ಆಟೋದಲ್ಲಿ ಎಲ್ಲಿ ಹೋದದು, ಅಲ್ಲಿ ಇದಕ್ಕೆ ಹೋದಲ್ಲ, ಅಲ್ಲಿ ಹೋದನು ಎಂತ ಹೇಳಿ ಮಂದಿ ಹೋಗಿ ಅಲ್ಲಿ ಫುಲ್ ಮೈನಸ್ ಎಲ್ಲ ಮೇಲೆ ಹಾಕಿರ್ತೀವಿ. ಒಂದು ಡ್ರೆಸ್ ಇಲ್ಲ ಚೇಂಜ್ ಮಾಡಿದ್ವಿ. ಇವೊಂದು ಫಸ್ಟ್ ಹೊಸ ಡ್ರೆಸ್ ತೆಗ್ದಿದ್ದ, ಫಾರನ್ ಅಷ್ಟೇ ಅದು ಹಾಕಿದ್ದ. ಇದು ಅದಲ್ಲಿ ತೆಗ್ದು ಇದು ಹಾಕಿ ನಾವು ಎಂತ ಮಾಡಿದ್ವಿ, ಚೇಂಜ್ ಮಾಡಿದ್ವಿ ನೋಡುವ ಅಂತ ಹೇಗೆ ಕಾಣ್ತದೆ. ಸೊ ಇದಾಕಿಸಿ ಅಲ್ಲಿ ಮೈನಸ್ ಬಿಟ್ಟು ಅದಕ್ಕೆ ಚೇಂಜ್ ಮಾಡಿದ್ವಿ. ಸೊ ಇವೊಂದು ಎಂತ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅದೇ ತರ ಮನೆಗೆ ಹೋಗಿ ಸಿಗ್ತೇವೆ ನಾವು. ಗಾಯ್ಸ್, ಹೌ ಆರ್ ಯು? ಸೊ ಇದು ನನ್ನ ಮನೆಗೆ ಬಂದಿದ್ದಾನೆ ಇವನು. ರೀಸೆಂಟ್ಲಿ ನಾವು ಈಗ ಶಿಫ್ಟ್ ಆಗಿದ್ದೇವೆ, ನೆಕ್ಸ್ಟ್ ನಾವು ಇನ್ನೊಂದು ಕಡೆ ಶಿಫ್ಟ್ ಆಗ್ತೇವೆ ಅಂತಿದ್ದೇವೆ. ಸೊ ಈಗ ನಾವು ಇಲ್ಲಿ ಬಂದದ್ದು, ಇವನು ನನ್ನ ಮನೆಗೆ ಬಂದು ನನ್ನನ್ನು ಮೆಂಟಲ್ ಮಾಡ್ತಾ ಇದ್ದಾನೆ ಗಾಯ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಲ್ಲಿ ಡ್ರೆಸ್ ಹಾಕುವಂತ ವಿಡಿಯೋ ನಾನು ನಿಮ್ಗೆ ಹಾಕ್ತೇನೆ. ನಾನು ಹಾಕಲ್ಲ, ಇದು ಇವನನ್ನ ಹಾಕ್ತಾನೆ ಅಂತ, ಇವನನ್ನ ಪಬ್ಲಿಸಿಟಿ ಮಾಡ್ತಾನೆ. ಸೊ ನಾವೆಂತ ಮಾಡ್ಬೇಕು, ಅದನ್ನು ಮಾಡ್ಲಿ, ನಮ್ಗೆ ಅದನ್ನು ಕೇರ್ ಮಾಡ್ಲಿಕ್ಕೆ ಬಾರ್ದು ಅಲ್ಲ ಗಾಯ್ಸ್. ನಾವು ಯಾರನ್ನು ಕೇರ್ ಮಾಡಬಾರ್ದು, ಸರಿ ಅಲ್ಲ? ಲಿಫ್ಟ್ ನೋಡಿ, ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ಇರೋ 4 ಜನ ಕೋಣ ಅಂತ ಅಳ್ಳಾಡ್ಕೊಂಡು ನಿಂತಿರ್ತಾನೆ, ನೀವು 46 ಜನ ಇರ್ತೀರಿ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನ. ಇದೊಂದು ಜೈಲಿಗೆ ಬಂದಾಗಿ ಲಿಫ್ಟ್, ಜೈಲಿಗೆ ಬಂದ ಎಂತ ಮಾಡು ನೋಡಿ, ಲಿಫ್ಟ್ ಮಾಡಿ ಇಟ್ಟಿದ್ದಾರೆ. ಲಿಫ್ಟ್ ಅಲ್ಲ, ನಾವು ಜಸ್ಟ್ ಒಂದು ನನ್ನ ಕಾಲೇಜ್ಗೋಸ್ಕರ ನಾವು ಇಲ್ಲಿ ಕುತ್ಕೊಳ್ಳಿದ್ದು ಗೈಸ್, ಅಷ್ಟೇ. ಮತ್ತೆ ನಾವು ಇಲ್ಲಿಂದ ಹೋಗ್ತೇವೆ ಅಷ್ಟೇ, ನಂಗೆ ಬೇಕು. ಈಗ ನೋಡಿ ಇವನ ಫನ್ನಿಯಸ್ಟ್ ವಿಡಿಯೋಸ್ ಎಲ್ಲ ಹಾಕ್ತೀನಿ ಮನೆಯಲ್ಲಿ ಮಾಡ್ತೇನೆ. ಹೋಗಿ ನಂಗೆ ಬೇಡ, ಮಾಡುದೇ ನೋಡು, ಅದೊಂದು ಮಾಡ್ತೇನೆ ಈಗ ಮನೆಯಲ್ಲಿ. ನೋಡಿ ನಾನು ಹಾಕ್ತೇನೆ ನೋಡಿ. ನಾವು ಇವನ ಮನೆಗೆ ಬಂದಿದ್ದೇವೆ, ಇಲ್ಲಿ ನೋಡಿ ಅಂತ ಮಾಡುದು ನೋಡಿ. ಇದು ಇವನ ತಮ್ಮ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ, ನೀನು ಆಟ ಆಡ್ತಿದ್ದಾನೆ. ಈಗ ಇವನ ರೂಮ್ ಟೂರ್ ಮಾಡುವ. ಗೈಸ್ ನಂಗೆ ನಿನ್ನೆ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಮ್ಯಾಂಗ್ಳೂರಿಗೆ ಬಂದು ಫುಲ್ ಟಯರ್ಡ್ ಆಗಿದ್ದೆ, ಮತ್ತೆ ತುಂಬ ತಲೆನೋವೆಲ್ಲ ಆಗ್ತಿತ್ತು. ಹಾಗೆ ಮನೆಗೆ ಬಂದು ಮತ್ತೆ ನಾನು ಮಲಗಿದೆ. ಸೊ ಈ ಬ್ಲಾಗನ್ನು ಇಲ್ಲಿ ಗಂಟು ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ಬ್ಲಾಗ್ ಯಾವ ಟೈಪಲ್ಲಿ ಬೇಕಂತೇಳಿ ಕಮೆಂಟ್ ಮಾಡಿ.
ನೋಡುವ, ಆ ಬ್ಲಾಗನ್ನು ನಾವು ಮಾಡುವ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗೈಸ್.